ವೀಕ್ಷಕರೇ, ಇದೊಂದು ಅದ್ಭುತ ವಿಡಿಯೋ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಹಲವು ಬಗೆಯ ಭತ್ತದ ತಳಿಗಳನ್ನು ಇಲ್ಲಿ ನೀವು ನೋಡಬಹುದು. ಭತ್ತವು ಭಾರತದ ಅತ್ಯಂತ ಮುಖ್ಯವಾದ ಆಹಾರ ಬೆಳೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಜನರ ಮೂಲ ಆಹಾರ ಅಕ್ಕಿಯಾಗಿರುವುದರಿಂದ ಭತ್ತಕ್ಕೆ ಕೃಷಿಯಲ್ಲಿ ವಿಶೇಷ ಸ್ಥಾನವಿದೆ. ಭತ್ತದ ಬೆಳೆ ಸಾಮಾನ್ಯವಾಗಿ 3 ರಿಂದ 5 ತಿಂಗಳ ಒಳಗೆ ಬೆಳೆದು ಕೊಯ್ಲಿಗೆ ಬರುತ್ತದೆ. ಇದರಲ್ಲಿ ತಳಿಗಳು ಹಲವಾರು. ಲಾಲ್ ಕಟ್ ರೈಸ್, ಜೀರಿಗೆ ಸಾಂಬಾ, ಸಂಡುಕಾರ್, ಕೆಂಪು ದೊಡ್ಡಿಗ, ರಾಂಗಲ್ಲಿ, ನೆರೆಗುಳಿ ಭತ್ತ, ವಾರೆ ದಿಬ್ಬಣ ಸಾಲೆ, ಕುಲ್ವಿಲಾಟೆ, ಕಲಾ ನಮಕ, ಹುಣಸೆ ಹೂವಿನ ಭತ್ತ, ಗುಲ್ವಾಡಿ, ಸಣ್ಣ ಗುಡ್ಡ, ಪೈರುನೆಲ್ಲು, ಬಂಗಾರು ಗುಂಡು, ಚಿನ್ನಪುನ್ನಿ, ರಾಣಿ, ಮಲಬಾರ್, ತೊಗರ್ಸಿ, ನಾಗಭತ್ತ, ಚಂಪಾಕಲಿ, ರೆಡ್ ಜಾಸ್ಮಿನ್, ಖಗ್ಗ. ಸುಕುರ, ವಾರೆ ದಿಬ್ಬಣ ಸಾಲೆ, ರಾಯಚೂರು ಸಣ್ಣ, ನವರ, ರಾಜಕೈಮೆ, ಗಿಳಿ ಸಾಲೆ, ಮೈಸೂರು ಮಲ್ಲಿಗೆ, ಶರಾವತಿ ಕೆಂಪಕ್ಕಿ, ಸೋಲಾರಿ, ಕೆಂಪು ಜಿಡ್ಡು, ಸೇಲಂ ಸಣ್ಣ, ಶಂಕರ ಕೆಂಪಕ್ಕಿ, ಕುಶಿ ಅಡಿಕ್ಟಂ, ಮುಕ್ಕಣ್ಣ, ಕವದಾರಿ, ಆನೆ ಕೊಂಬಿನ ಭತ್ತ, ಅವಿನಾಶ್, ಇಲ್ಲಾನ್, ದೊಡ್ಡ ಭತ್ತ, ಬಾದಶಾ ಪರಿಮಳ ಅಕ್ಕಿ. ಕಲ್ಲೂರು ಡೈಕಾರ್, ಅಂಬಿಮೋಹರಿ, ಬಾಸುಮತಿ, ಗಂಧ ಸಾಲೆ, ಜೊಣ್ಯ, ಕಿರುವಾಣಿ, ಪೋಸ ಸುಗಂಧಿ, ಭಾಗ್ಯೋದಯ, ಮಲ್ಲಿಗೆ, ಕರಿಜಡ್ಡು, ಕರಿಕಂಡಕ, ಕರಿಗಜವಿಲೆ, ಕಲಾಬಾತಿ, ಸಂಪಿಗೆ, ಮಾರುಡಿ, ರಾಜಮುಡಿ, ಬರ್ಮಾ ಬ್ಲಾಕ್, ಕೃಷ್ಣ ಕಾಮೋದ, ಮಧುಸಾಲೆ, ಸಿದ್ಧಸಾಲೆ, ನಾರಿಕೇಳ, ರತ್ನಚೂಡಿ. ಭತ್ತಕ್ಕೆ ಅನೇಕ ತಳಿಗಳಿವೆ ಮತ್ತು ಪ್ರತಿ ತಳಿಗೂ ತನ್ನದೇ ಆದ ವಿಶೇಷತೆ ಇದೆ. ಕೆಲವು ತಳಿಗಳು ಹೆಚ್ಚಿನ ಉತ್ಪಾದನೆಯನ್ನು ನೀಡುತ್ತವೆ, ಕೆಲವು ರೋಗ ನಿರೋಧಕ ಗುಣ ಹೊಂದಿವೆ, ಮತ್ತೆ ಕೆಲವು ರುಚಿ ಮತ್ತು ಸುಗಂಧಕ್ಕಾಗಿ ಪ್ರಸಿದ್ಧ. ಕರ್ನಾಟಕದಲ್ಲಿ ಬೆಳೆಸುವ ಪ್ರಮುಖ ತಳಿಗಳ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ. ಈ ತಳಿಗಳಲ್ಲಿ ಗಾತ್ರ, ಬಣ್ಣ, ರುಚಿ ಮತ್ತು ಉತ್ಪಾದನೆಯಲ್ಲೂ ವ್ಯತ್ಯಾಸ ಕಂಡುಬರುತ್ತದೆ. ಒಟ್ಟಿನಲ್ಲಿ ಭತ್ತ ಮತ್ತು ಅದರ ತಳಿಗಳು ಭಾರತದ ಆಹಾರ ಭದ್ರತೆಯ ಮೂಲಸ್ತಂಭವೆಂದು ಹೇಳಬಹುದು. ಉತ್ತಮ ತಳಿಗಳ ಆಯ್ಕೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಅನುಸರಣೆ ರೈತರ ಜೀವನಮಟ್ಟವನ್ನು ಸುಧಾರಿಸಲು ಸಹಾಯಕವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ.